ಸೊ ನಾವು ಯಾವುದೇ ಒಳ್ಳೆ ಕಾರ್ಯ ಮಾಡಬೇಕಾದ್ರೂ ಇಲ್ಲ ಏನೇ ಒಂದು ಇಂಪಾರ್ಟೆಂಟ್ ಒಕೇಶನ್ ಇದ್ದರೂ ನಾವು ದೇವ್ರನ್ನ ನೆನೆಸ್ಕೊಳ್ಳೋದು ಮಾತ್ರ ತಪ್ಪದೇ ಇರಲ್ಲ. ಸೊ ನೋಡಿ ಇವತ್ತು ಒಂದೊಳ್ಳೆ ಒಕೇಶನ್ ನಮ್ಮ ಮನೇಲಿ. ಸೊ ನಾವು ದೇವ್ರನ್ನ ನೆನೆಸ್ಕೊಂಡು ದೀಪ ಹಚ್ಚಿ ಬೆಳಗ್ಗೆನೇ ಪೂಜೆ ಮಾಡಿದೆ ನಾನು ಆ್ಯಕ್ಚುಲಿ. ಸೊ ದೀಪ ಹಚ್ಚಿ ದೇವರನ್ನ ನೆನೆಸ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ಗ್ರೇಟ್ಫುಲ್ ಆಗಿತ್ತು. ಆಮೇಲೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್ ವ್ಲಾಗ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಏನಪ್ಪ ಆಟೋದಲ್ಲಿ ಹೋಗ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಎಸ್, ತುಂಬ ದಿನ ಆಯಿತು ಆಟೋಲ್ಲಿ. ಆ್ಯಕ್ಚುಲಿ ನಾನು ಯೂಶ್ವಲಾಗಿ ಆಟೋಲ್ಲಿ ಹೋಗೋದು ಇಲ್ಲ. ಪಿ ಯು ಅಲ್ಲಿರುವಾಗ ಬಸ್ಸಲ್ಲಿ ಹೋಗ್ತಿದ್ದೆ, BMTC ಬಸ್ಸಲ್ಲಿ. ಆ್ಯಂಡ್ ಅದಾದಮೇಲೆ ಬೈಕ್ ಅಷ್ಟೇ, ಬೈಕ್ಸ್ ಕಾರ್ಸ್. ಆಟೋಲ್ಲಿ ಹೋಗಿ ತುಂಬ ದಿನ ಆಯಿತು. ಸೊ ಆಟೋಲ್ಲಿ ಹೋಗ್ತಾ ಇದ್ದೀವಿ, ಬರೋವಾಗ ನಮ್ಮ ಕಾರಲ್ಲಿ ಬರ್ತೀವಿ. ಎಸ್, ಸೊ ಈ ವ್ಲಾಗಲ್ಲಿ ಆ್ಯಕ್ಚುಲಿ ಈ ವ್ಲಾಗ್ ಮಾಡೋದಕ್ಕೆ ಕಾರಣ ಏನು ಅಂದರೆ ಐ ವಾಂಟ್ ಟು ಟ್ರೆಷರ್ ದೋಸ್ ಮೂಮೆಂಟ್ಸ್. ಆ ಮೂಮೆಂಟ್ಸ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿ ಹಾಗೆ ಇಟ್ಕೊಂಡಿರಬೇಕು ಅನ್ನೋದು ನನ್ನ ಆಸೆ. ಮೂರು ಹಾಂ, 2 ಸಾಕು ಬಿಡ್ತೀವಿ. ತಗೋರಿ ನಿನ್ನ ಕಾಫಿ ಬಂತು. ಸೊ ಇದು ನಮ್ಮ ನೆಕ್ಸ್ಟ್ ಸ್ಟೆಪ್ ಇನ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಹೊಸ ಕಾರ್ ತೊಗೊತಾ ಇದ್ದೀವಿ. ಬಟ್ ಕಾರ್ ತೊಗೊಳಕ್ಕೆ ಮುಂಚೆ ನಾವು ತುಂಬಾ ರಿಸರ್ಚ್ ಮಾಡಬೇಕಾಗತ್ತೆ. ಯಾವ ಕಂಪ್ನಿ ತೊಗೋಬೇಕು, ಯಾವ ಟೈಪ್ ತೊಗೋಬೇಕು, ಸೆಡಾನ್ ತೊಗೋಬೇಕಾ ಇಲ್ಲ ನಾರ್ಮಲ್ XUV ತೊಗೋಬೇಕಾ, ಯಾವ ಥರ ಬೇಕು ಅನ್ನೋದನ್ನು ತುಂಬಾ ರಿಸರ್ಚ್ ಮಾಡಬೇಕು. ನಮ್ಮ ಫ್ಯಾಮ್ಲಿಗೆ ತಕ್ಕಂಗೆ ನಾವು ನಾರ್ಮಲ್ 5 ಸೀಟರ್ಸ್ ಕಾರ್ನ ತೊಗೋಬೇಕು ಅಂದ್ಕೊಂಡ್ವಿ. ಬಟ್ ಯಾವ್ದು ತೊಗೋಬೇಕು ಅಂತ ತುಂಬಾ ಕನ್ಫ್ಯೂಷನ್ ನನಗಿತ್ತು. ಬಟ್ ಪುಟ್ಟ ಆ ವಿಷಯದಲ್ಲಿ ಇಲ್ಲವೇ ಇಲ್ಲ, ಈಸ್ ವೆರಿ ಕ್ಲಿಯರ್. ಅವ್ರಿಗೆ ಕಾರ್ಸ್ ಅಂದರೆ ತುಂಬಾ ಇಷ್ಟ. ಸೊ ಯಾವ್ದು ತೊಗೋಬೇಕು, ಯಾವ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಯಾವುದು ಫಾಸ್ಟ್ ಮೂವಿಂಗ್ ಇದೆ, ಯಾವುದು ಅಪ್ಡೇಟೆಡ್ ಆಗಿ ಟೆಕ್ನಾಲಜಿ ಅದರಲ್ಲಿ ಇಂಪ್ರೂವ್ ಆಗಿದೆ ಅಂತೆಲ್ಲ ಅವ್ರಿಗೆ ಫುಲ್ ಡೀಟೇಲ್ಸ್ ಗೊತ್ತಿತ್ತು. ಸೊ ಅದನ್ನು ಅವರೆಲ್ಲ ರಿಸರ್ಚ್ ಮಾಡಿ ಫಿನಿಷ್ ಮಾಡಿ ಆಮೇಲೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಯಾವ್ದು ಬೇಕು ಎರಡರಲ್ಲಿ ನೋಡೋಣ ಬಾ ಅಂತ. ಎಸ್, ನಾವು ಹ್ಯುಂಡೈ ಶೋರೂಮ್ ಬಂದಿದ್ದೀವಿ. ಇದು ಇರೋದು ಎಲ್ಲಿ, ಕೂಡ್ಲು ಗೇಟ್ ಹತ್ರ. ಎಸ್, ಕೂಡ್ಲು ಗೇಟ್ ಹತ್ರ ಇರೋ ಹ್ಯುಂಡೈ ಶೋರೂಮ್. ಸೊ ಇದು 1 ಮಂತ್ ಬ್ಯಾಕ್ ನಾನು ಫಿಲಮ್ ಮಾಡಿರೋದು. ಇದನ್ನು ಹಾಗೆ ಟ್ರೆಷರ್ ಮಾಡೋಣ ಅಂತಲೇ ಇದನ್ನು ಫಿಲಮ್ ಮಾಡಿದ್ದೆ ನಾನು. ಸೊ ಬನ್ನಿ ಒಳಗಡೆ ಹೋಗಿ ಯಾವ ಕಾರ್ ಇದೆ ಅಂತ ನೋಡೋಣ. ಎಸ್ ನೋಡಿ, ಇದು ವೆನ್ಯೂ. ಎಸ್, ಇದು ವೆನ್ಯೂ, ಹ್ಯುಂಡೈದು ವೆನ್ಯೂ. ಇದು ಓಕೆ, ನಾರ್ಮಲಾಗಿ ಚೆನ್ನಾಗಿತ್ತು. ಸೊ ನೀವು ಯಾವ ಕಾರ್ ತೊಗೊಂಡ್ವಿ ಇರೋ ಅಂತ ನಾನು ಮುಂದೆ ಹೇಳ್ತೀನಿ, ಈಗ ಹೇಳಲ್ಲ. ಇದರಲ್ಲಿರೋ ಎಷ್ಟೊಂದು ಕಾರ್ಸ್ ಇದೆ ನೋಡಿ. ಇದು ವರ್ನಾ, ವೆನ್ಯೂ ಇತ್ತು, i20 ಗ್ರ್ಯಾಂಡ್ ಇತ್ತು, ಆಮೇಲೆ ಇನ್ನೊಂದು ಯಾವುದೋ ಆರಾ, ತುಂಬಾ ಇತ್ತು. ಆ್ಯಂಡ್ ದಿಸ್ ಇಸ್ ಆ ಡಾಕ್ಯುಮೆಂಟ್. ಇದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ಪ್ರೆಸೆಂಟ್ ಡೇ. ಸೊ ಆ್ಯಕ್ಚುಲಾಗಿ ನಾವು ಹೊಸ ಕಾರ್ ತೊಗೊತಿದ್ದೀವಿ ಅನ್ನೋದು ಒಂದು ದೊಡ್ಡ ಸರ್ಪ್ರೈಸ್ ಆರ್ಯನ್ಗೆ. ಸೊ ಆರ್ಯನ್ಗೆ ಗೊತ್ತೇ ಇರಲಿಲ್ಲ ನಾವು ಹೊಸ ಕಾರ್ ತೊಗೊತಾ ಇದ್ದೀವಿ, ಹೊಸ ಕಾರ್ ಬುಕ್ ಮಾಡೋಕ್ಕೆ ಹೋಗಿದ್ವಿ ಅಂತ. ಏನೋ ಅವ್ನಿಗೆ ನಾವು ಯಾವಾಗಲೂ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ. ಅವ್ನಿಗೆ ಪೋಲೋ ಎಲ್ಲಿ ಅಂತ ಕೇಳ್ತಿದ್ದ, ನಮ್ಮ ಹಳೆ ಕಾರ್. ಸೊ ಅದನ್ನು ರಿಪೇರಿ ಕೊಟ್ಟಿದ್ದೀವಿ, ನೀನು ಸನ್ ರೂಫ್ ಕೇಳ್ತಿದ್ದಲ್ಲ, ಸೊ ಅದಕ್ಕೆ ಸನ್ ರೂಫ್ ಹಾಕ್ಕೊಡಿ ಅಂತ ಕೊಟ್ಟಿದ್ದೀವಿ ಅಂತ ನಾವು ಅವ್ನಿಗೆ ಸ್ವಲ್ಪ ಮ್ಯಾನ್ಯುಪ್ಲೇಟ್ ಮಾಡಿ ಹೇಳಿದ್ವಿ. ಸೊ ಅವ್ನಿಗೆ ಆ್ಯಕ್ಚುಲಾಗಿ ಐಡಿಯಾ ಕೂಡ ಇರಲಿಲ್ಲ. ಇಲ್ಲಿಗೆ ಬಂದಾಗಲೂ ಅಷ್ಟೇ ಶೋರೂಮ್ಗೆ ಅವ್ನಿಗೊಂಚೂರು ಕೂಡ ಐಡಿಯಾ ಇರಲಿಲ್ಲ ದಟ್ ವಿ ಆರ್ ಟೇಕಿಂಗ್
ಟೇಕಿಂಗ್ ಆರ್ ನ್ಯೂ ಕಾರ್ ಹೋಮ್ ಅಂತ. ಅವನೆಲ್ಲ ಪೋಲೋ ರಿಪೇರಿ ಕೊಟ್ಟಿದ್ದೀವಿ, ಬರುತ್ತೆ ಇರು ಆರ್ಯ ಬರುತ್ತೆ ಇರು ಅಂತ ಹೇಳಿದ್ವಿ. ಸೊ ನಾವು ಹೊಸ ಕಾರ್ ತೊಗೊಳ್ಳೋಕ್ಕೆ ಮೇನ್ ಬಂದು ರೀಸನ್ ಆರ್ಯನೇ. ಅವನಿಗೆ ಸನ್ ರೂಫ್ ಅನ್ನೋದು ತುಂಬಾ ಇಷ್ಟ, ಮಕ್ಕಳಿಗೆಲ್ಲ ಇಷ್ಟ ಅಲ್ವಾ. ಸೊ ಅವನು ಬೇರೆ ಎಲ್ಲೂ ಹೋಗುವಾಗ ಬೇರೆ ಮಕ್ಕಳು ಸನ್ ರೂಫಲ್ಲಿ ನಿಂತ್ಕೊಂಡು ನೋಡುವಾಗ ಮಮ್ಮಿ ನನಗೂ ಬೇಕು, ಪುಟ್ಟ ನನಗೂ ಬೇಕು ಅನ್ನೋನು. ಸೊ ಅದು ಮೇನ್ ರೀಸನ್ ನಾವು ಶಿಫ್ಟ್ ಮಾಡಿದ್ದು. ಆ್ಯಂಡ್ ಇಲ್ಲಿ ನೋಡಿ, ಈಗ ಡಾಕ್ಯುಮೆಂಟೇಷನ್ ಲಾಸ್ಟ್ ಒಂದು ಸ್ವಲ್ಪ ಪ್ರಾಸೆಸ್ ಇರುತ್ತಲ್ಲ, ಸೊ ಅದೆಲ್ಲ ನಡೀತಾ ಇದೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಏನು ಅದೆಲ್ಲ. ನಂಗೆ ಅಷ್ಟಂದರೆ ಒಂದು 50% ಅರ್ಥ ಆಗುತ್ತೆ, ಬಟ್ ಪುಟಾಗೆ ಒಂದು ಆಲ್ಮೋಸ್ಟ್ 100% ಕೂಡ ಅರ್ಥ ಆಗುತ್ತೆ. ಸೊ ಅವ್ರೇನು ಕೇಳಿಸ್ಕೊತಾ ಇರಲಿಲ್ಲ, ನೀನು ಕೇಳಿಸ್ಕೊ ಅಂತ ಬಿಟ್ಟಿದ್ರು. ಆ್ಯಂಡ್ ನೋಡಿ, ಇದು ವರ್ಣ, ನಾವು ಯಾವ ಕಾರ್ ಬುಕ್ ಮಾಡಿದ್ವಿ ಅಂತ ಮುಂದೆ ಹೇಳ್ತೀನಿ ನೋಡಿ. ಆ್ಯಂಡ್ ದಿಸ್ ವಾಸ್ ಅ ಸ್ಪೆಷಲ್ ಡೇ. ತುಂಬಾ ಖುಷಿ ಆಯಿತು ನನಗಂತೂ. ಸೊ ಎಸ್, ನಾವು ತೊಗೊಂಡಿರೋದು i20 ಆಸ್ತಾ ಟಾಪ್ ಆ್ಯಂಡ್ ಮಾಡೆಲ್, ಆ್ಯಂಡ್ ಇನ್ ದ ಕಲರ್ ಫೇರಿ ರೆಡ್. ತುಂಬಾ ಇಷ್ಟ ಆಯಿತು ನನಗೆ ಈ ಕಲರ್. ಆ್ಯಕ್ಚುಲಾಗಿ ವೈಟ್ ಈ ಮಾಡೆಲಲ್ಲಿ ಏನೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ನನಗೆ. ಸೊ ವಿ ವೆಂಟ್ ಫಾರ್ ದ ರೆಡ್ ಮಾಡೆಲ್. ತುಂಬಾ ಖುಷಿ ಆಯಿತು. ಆ್ಯಂಡ್ ಇವ್ರು ನೋಡಿ, ಇಮಿಡಿಯೇಟ್ ಫೋಟೋ ಕ್ಲಿಕ್ ಮಾಡಿದ್ದನ್ನು ನಮಗೆ ಪ್ರಿಂಟ್ ಮಾಡಿ ಒಂದು ಫ್ರೇಮ್ ಹಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರು, ಇನ್ಬಿಲ್ಟ್ ಫೀಚರ್ಸ್ ಎಲ್ಲ ಏನು ಅಂತ. ಅದನ್ನು ಪುಟ ಕೇಳಿಸ್ಕೊತಾಯಿದ್ರು. ಅಷ್ಟಾಗೆ ನನಗೇನು, ನಾನೆಲ್ಲ ಕೇಳಿಸ್ಕೊಂಡೆ, ಬಟ್ ನನಗಾನ ಇಂಪಾರ್ಟೆಂಟ್ ಅವ್ರು ಕೇಳಿಸ್ಕೊಂಡ್ರೆ ಬೆಟರ್ ಅಂತ ಅನಿಸ್ತು. ಸೊ ನಾನು ವೀಡಿಯೋ ಮಾಡೋದ್ರಲ್ಲಿದ್ದೆ. ಸೊ ಎಸ್, ದಿಸ್ ಇಸ್ ಆರ್ ನ್ಯೂ ಕಾರ್. ಸೊ ನೋಡಿದ್ರಲ್ಲ, ಅವರು ಹ್ಯುಂಡೈ ಶೋರೂಮ್ ಕಡೆಯಿಂದನೇ ಅವ್ರು ಪೂಜೆ ಎಲ್ಲ ಮಾಡಿಸ್ಕೊಟ್ರು. ಪಾಪ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು, ಅವ್ರು ಹೇಗಾಗುತ್ತೋ ಹಾಗೆ ಪೂಜೆ ಎಲ್ಲ ಮಾಡಿಕೊಟ್ಟು ನಮಗೆ ನಮ್ಮ ಕಾರ್ದು ಫಸ್ಟ್ ಡ್ರೈವ್ ಅಂತ ಹೇಳ್ಬೋದು. ನೋಡಿ, ಆರ್ಯ ಸನ್ ರೂಫ್ ಇನ್ನು ಸನ್ ಗ್ಲಾಸ್ ಫೀಚರ್ಸ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ದ. ಸನ್ ಗ್ಲಾಸ್ ಫೀಚರ್ಸ್. ಅವ್ನು ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ದ. ನಾನು ಓಪನ್ ಮಾಡ್ತೀನಿ, ಸನ್ ರೂಫ್ ನಿಂತ್ಕೊತೀನಿ ಅಂತಿದ್ದ. ಬಟ್ ಇಲ್ಲಿ ಆಗಲ್ಲ ಆರ್ಯ, ತುಂಬ ಡಸ್ಟಿ ಇದೆ, ಇದು ಬೇಡ ಅಂತ ನಾವು ಹೇಳಿ ಈವ್ನಿಂಗ್ ಆಗಲಿ ಅಂತ ಅವ್ನಿಗೆ ಪೋಸ್ಟ್ಪೋನ್ ಮಾಡಿದ್ವಿ ಅದನ್ನು. ಆ್ಯಂಡ್ ಎಸ್, ದಿಸ್ ಇಸ್ ಆರ್ ಫಸ್ಟ್ ಡ್ರೈವ್. ಈಗ ನಾವು ಸೀದಾ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ನಾವು ಅಲ್ವಾ. ಯಾವುದೇ ಗಾಡಿ ತೊಗೊಂಡ್ರು ಫಸ್ಟ್ ಪೂಜೆ ಮಾಡಿಸ್ತಾರೆ. ಇಲ್ಲ ಆಂಜನೇಯ ದೇವಸ್ಥಾನ ಪೂಜೆ ಮಾಡ್ತಾರೆ, ಇಲ್ಲ
ಗಣೇಶನ ದೇವಸ್ಥಾನಕ್ಕೆ ಮಾಡ್ತಾರೆ. ನಮಗೆ ಆಂಜನೇಯ ದೇವಸ್ಥಾನ ಒಂದು ಸ್ಪೆಷಲ್ ಕನೆಕ್ಟ್ ಇದೆ, ಬಿಕಾಸ್ ಆರ್ಯ ಹನುಮಾನ್ ಜಯಂತಿ ದಿನ ಹುಟ್ಟಿದ್ದು. ಸೊ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊತಾ ಇದ್ವಿ. ನನಗಂತೂ ಕಾರ್ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬ ಅಪ್ಡೇಟ್ ಮಾಡಿದ್ದಾರೆ ಟೆಕ್ನಾಲಜಿ ಕಾರಲ್ಲಿ, ತುಂಬಾ ಚೆನ್ನಾಗಿತ್ತು. ನಾವು ಆ್ಯಕ್ಚುಲಾಗೆ ವೆನ್ಯೂ ಬುಕ್ ಮಾಡಬೇಕು ಅಂತಿದ್ದಿದ್ದು. ನಾನು ಮುಂಚಿನ ವೀಡಿಯೋ ನೋಡಿದ್ರಲ್ಲ, ಅದರಲ್ಲಿ ವೆನ್ಯೂ ತೋರಿಸ್ತೀನಿ. ಸೊ ನಾವು ಆ್ಯಕ್ಚುಲಾಗಿ ವೆನ್ಯೂ ಹೋಗಬೇಕಿತ್ತು, ಬಟ್ ಪುಟ ಹೇಳಿದ್ನಲ್ಲ, ತುಂಬ ರಿಸರ್ಚ್ ಮಾಡಿ ವೆನ್ಯೂ ಚೆನ್ನಾಗಿಲ್ಲ ಅಂತ ಹೇಳಿದ್ಮೇಲೆ ವಿ ವೆಂಟ್ ಬ್ಯಾಕ್ ಟು I-20 ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರಿವ್ಯೂಸ್ ಇದೆ. ಆ್ಯಂಡ್ ನೋಡಿ, ನಾವು ದೇವಸ್ಥಾನಕ್ಕೆ ಬಂದ್ವಿ, ಆಂಜನೇಯ ದೇವಸ್ಥಾನಕ್ಕೆ. ಆ್ಯಂಡ್ ನಾವು ಪುಟ್ಟ ಗಾಡಿ ಕೂಡ ಇಲ್ಲೇ ಪೂಜೆ ಮಾಡಿಸಿದ್ದು. ಸೊ ಈ ದೇವಸ್ಥಾನಕ್ಕೂ ಈ ಪೂಜೆಗೆಲ್ಲ ನಮಗೆ ನೀಟಾಗಿ ಆಗಿ ಬರುತ್ತೆ ಅನ್ನೋದು ನಮ್ಮ ಫೀಲಿಂಗ್. ಆ್ಯಂಡ್ ಡ್ಯಾಡಿ ಪೂಜೆಗೆ ಬಂದಿದ್ದರು, ಮಮ್ಮಿ ಇರಲಿಲ್ಲ, ಆ ಪುಟ್ಟ ಅವ್ರ ಮಮ್ಮಿ ಕೂಡ ಇರಲಿಲ್ಲ, ಅವರಿಬ್ಬರು ತುಂಬ ಬ್ಯುಸಿ ಇದ್ದರು. ಸೊ ಡ್ಯಾಡಿನ ಮಾತ್ರ ಕರ್ಕೊಂಡು ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಇದ್ದೇ ಸ್ಪಾಟಲ್ಲಿ ಪುಟ್ಟನ ಗಾಡಿ ಕೂಡ ಪೂಜೆ ಮಾಡಿಸಿದ್ವಿ. ಆ್ಯಂಡ್ ಅದೊಂಥರ ಇಲ್ಲೇ ಸೇಮ್ ಆಗ್ತಾಯಿದೆಯಲ್ಲ ಅನ್ನೋದು ತುಂಬಾ ಖುಷಿ ನಮಗಂತೂ. ಇಟ್ ವಾಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಪೂಜೆ ನೋಡಿ. ಸೊ ಪೂಜೆ ಎಲ್ಲ ನಡೀತಾ ಇದೆ. ಈಗ ನಿಂಬೆಹಣ್ಣು ಇಡ್ತಾ ಇದ್ದಾರೆ ಪುಟ್ಟ. ನಿಂಬೆಹಣ್ಣೆಲ್ಲ ಇಟ್ಟು ಅದನ್ನು ಮುಂದೆ ಡ್ರೈವ್ ಮಾಡ್ಕೊಂಡು ಹೋಗಿ ಇನ್ನು ಕಾಯೆಲ್ಲ ಹೊಡೆಯೋದೆಲ್ಲ ಇದೆ. ಸೊ ನಮ್ಮ ಲೈಫಲ್ಲಿ ಇದು ನಮ್ಮ ಫಸ್ಟ್ ಶೋರೂಮ್ ಕಾರ್ ಅಂತ ಹೇಳ್ಬೋದು. ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್. ತುಂಬಾ ಖುಷಿ ಆಗ್ತಾಯಿದೆ, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ ನನಗೆ. ಜಸ್ಟ್ ಈ ಮೂಮೆಂಟ್ಸ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಲೇಬೇಕು ಅಂತ ತುಂಬಾ ಡಿಸೈಡ್ ಮಾಡಿ ನಾನು ಫ್ಯೂ ಡೇಸ್ ಬ್ಯಾಕೇ ಮಿಕ್ಕಿದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಎಲ್ಲ ಫಿನಿಷ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಮುಂದೆ ನೋಡ್ಬೋದು ವೀಡಿಯೋದಲ್ಲಿ ಆರ್ಯ ಸನ್ರೂಫಲ್ಲಿ ಕೂಡ ನಿಂತ್ಕೊಂಡು ಎಂಜಾಯ್ ಮಾಡ್ಕೊಂಬರ್ತಾನೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ಕಾರ್ ತೊಗೊಂಡ ಮೇಲೆ ತುಂಬಾ ಜನ ಫಸ್ಟ್ ಟ್ರಿಪ್ ಎಲ್ಲಿಗೆ ಅಂತ ಕೇಳ್ತಾಯಿದ್ರು. ಎಸ್, ದ್ಯಾಟ್ ಈಸ್ ಕಮಿಂಗ್ ಅಪ್. ಫಸ್ಟ್ ಟ್ರಿಪ್ ಬರುತ್ತೆ, ಬಟ್ ಯಾವಾಗ ಏನು ಅಂತ ನಾವು ಇನ್ನೂ ಪೂರ್ತಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಆರ್ಯನ್ ಬರ್ಡೇ ಕೂಡ ಬರ್ತಿದೆ. ಇಟ್ಸ್ ಕಮಿಂಗ್ ಅಪ್ ಆನ್ ದ ವೇ ಆಫ್ ಡಿಸೆಂಬರ್. ಸೊ ಡಿಸೆಂಬರ್ ನಮಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ಆರ್ಯನ್ ಬರ್ಡೇ ಇದೆ, ಹೊಸ ಕಾರ್ ಬಂದಿದೆ. ಆ್ಯಂಡ್ 2022 ಒಳ್ಳೆ ಇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಇಯರ್ನ ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡ್ತಿದ್ದೀವಿ, ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಇಯರ್ನ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಖುಷಿ ಆಯಿತು. ನೋಡಿ, ಪೂಜೆ ಎಲ್ಲ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಇವರು. ಸೊ ಅದೊಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ನೋಡಿ, ಪೂಜೆ ಎಲ್ಲ ಆಗ್ತಾ ಇದೆ. ತುಂಬ ಖುಷಿ. ಪ್ರತಿಯೊಂದು ಸಾರಿನೂ ಬೇರೆ ಕಾರ್ಸ್ ಎಲ್ಲ ಪೂಜೆ ಮಾಡೋಕೆ ನಾವು ಯಾವ ಕಾರ್ ತೊಗೊತೀವಿ ಅಂತ ಅನಿಸ್ತಾಯಿತ್ತು. ಆ್ಯಂಡ್ ದ ಡೇ ಹ್ಯಾಸ್ ಕಮ್. ಸೊ ಥ್ಯಾಂಕ್ ಯು ಸೋ ಮಚ್ ಗಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. लेकिन
ಹಾಂ,